ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 607ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಮಹಾವೀರ ಪರಾಕ್ರಮಿ ಅಕ್ಷನೊಂದಿಗೆ, ರಾವಣನ ಮಗ ಅಕ್ಷನೊಂದಿಗೆ ಹನುಮಾನ ಯುದ್ಧಕ್ಕಿಳಿದಾನೆ. ಬಲ ಒಂದು ಯುದ್ಧ ಮುಂದುವರೆದಂತೆ ಹೆಚ್ಚಾಗ್ತಾ ಇರ್ತದೆ. ಅದನ್ನು ಕಂಡು ಮೊದಲು ಹನುಮ ಇವನ್ನ ವಧೆ ಮಾಡಲಿಕ್ಕೆ ಹಿಂದೇಟು ಹಾಕ್ತಾನೆ. ಒಳ್ಳೆಯ ಶೂರ ಹುಡುಗದಾನ, ಯುದ್ಧಕ್ಕಲೇ ಬಲ್ಲವದಾನ, ಇವನು ಕೊಲ್ಲಬಾರ್ದು ಅಂತ ಅನಿಸ್ತದೆ. ಬಟ್ ಅವನು ಕ್ಷಣಕ್ಕೇನೋ ಬಲ ಹೆಚ್ಚಾಗ್ತಲ್ಲ, ಇವನು ಹೀಗೆ ಬಿಟ್ಟರೆ ಅಪಾಯ ತಪ್ಪಿದ್ದಲ್ಲ ಅಂತ ತಿಳ್ಕೊಂಡು ಮೊದಲು ಅವನ ರಥದ ಮೇಲೆ ಮುಷ್ಟಿಯಿಂದ ಪ್ರಹಾರ ಮಾಡ್ತಾನೆ. ರಥ ಮುರಿದು ಹೋಗ್ತದೆ, ಕುದುರೆ ಸತ್ತು ಹೋಗ್ತಾವ. ನೆಲಕ್ಕೆ ಬೀಳುತ್ತಲೇ ಆಕಾಶಕ್ಕೆ ನೆಗಿತಾನೆ. ಹನುಮ ಅವನ ಜೊತೆಗೆ ನೆಗೆದು ಯಾವ ರೀತಿಯಾಗಿ ಗರುಡ ಸರ್ಪವನ್ನು ಹಿಡ್ಕೊಂಡು ಶಿಣಸಾರ್ಧ ನೆಲಕ್ಕೆ ತಂದು ಅಪ್ಪಳಿಸ್ತಿದ್ದೇನೋ ನೆಲದ ಮೇಲೆ, ಹಂಗೆ ಅವನು ಹಿಡ್ಕೊಂಡು ಬಂದು ನೆಲಕ್ಕೆ ಅಪ್ಪಳಿಸ್ತಾನೆ ಹನುಮ. ಕೊಂದನು ಹನುಮ ಅಕ್ಷನ. ಅವನ ನೆಲಕ್ಕೆ ಅಪ್ಪಳಿಸಿ ಅವನ ವಧೆ ಮಾಡ್ತಾನೆ. ಹೇಗೆ ಮಾಡ್ತಾನಂದ್ರೆ, ಕೈಗಳನ್ನು ಮುರಿತಾನೆ, ತೊಡೆ ಮುರಿತಾನೆ, ನಡ ಮುರಿತಾನೆ, ಕುತ್ತಿಗೆ ಮುರಿತಾನೆ, ಅವನ ನರಗಳನ್ನು ಭೇದಿಸ್ತಾನೆ. ಎಲ್ಲ ನರಗಳನ್ನು ಏನು ಮಾಡ್ತಾನೆ, ಅವನು ಭೇಜಿಸಿ ತೆಗಿತಾನೆ. ಕೊಂದು ಮಹಾಪರಾಕ್ರಮಿ ಅಕ್ಷನ ಹನುಮ ಕಮಾನುದಾರ ಬಳಿ ಪುನಃ ನಿಂತು ಯಮನಂತೆ. ಆ ಮಹಾಪರಾಕ್ರಮಿ ಅಕ್ಷನನ್ನು ಕೊಂದು ಮತ್ತು ತನಗೇನೇ ಆಗಿಲ್ಲ, ಮತ್ತೆ ಯಾರು ಬರ್ತಾರೆ ಯುದ್ಧಕ್ಕೆ ಬರಲಿ ಅಂತ ಹೇಳಿ ಮತ್ತೂ ಚಾಲೆಂಜ್ ಮಾಡ್ತಾ, ಏನು ಮಧ್ಯದಲ್ಲಿ ಕೇಂದ್ರದಲ್ಲಿ ಇರುವಂಥ ಕಮಾನೇನಿತ್ತಲ್ಲ, ಎಲ್ಲೇ ಈ ಲಂಕೆ ನಗರಿಯಲ್ಲಿ ಅಲ್ಲೇ ಬಂದು ಮತ್ತು ಯುದ್ಧಕ್ಕಾಗಿ ಯಾರು ಬರ್ತಾರೆ ನೋಡೋಕ್ಕೆ ನಿಲ್ತಾನೆ. ಕೇಳಿ ಪುತ್ರ ಅಕ್ಷನ ಹತ್ಯೆ ಸುದ್ದಿ ಕೋಪಿತಗೊಂಡ ರಾಮನ ಹೋಗಿ ಸುದ್ದಿ ಮಿಡ್ತಾರೆ. ಸೈನಿಕರು ಬಂದರು, ಸೈನಿಕರು ಸತ್ತಿದ್ರು. ಇನ್ನು ಕೆಲವು ಮಂದಿ ಓಡಿ ಹೋಗಿ ರಾವಣನಿಗೆ ಹೇಳಿದರು, ಇಲ್ಲ, ಅಕ್ಷನ ವಧೆ ಕೂಡ ಅವನ ಮಾಡಿದ ವಾನರ ಅಂತ ಹೇಳ್ತಾನೆ. ಯೋಚಿಸಿ ನುಡಿದ ಪುತ್ರ ಇಂದ್ರಜಿತನಿಗೆ, ಇನ್ನು ಹಿಂಗೆ ಬಿಟ್ಟರೆ ಓವರಾಗಿ ನಾನು ಏನು ಮಾಡ್ತೇನೆ, ನನ್ನ ಪುತ್ರರನ್ನು ಕಳ್ಕೊಳ್ತೇನೆ, ಸೈನ್ಯವನ್ನು ಕಳ್ಕೊಳ್ತೇನೆ, ರಾಕ್ಷಸ ವೀರರನ್ನು ಕಳ್ಕೊಳ್ತೇನೆ. ಇದು ಸರಿಯಲ್ಲ. ಇನ್ನು ಏನು ಮಾಡಬೇಕು ಅಂದರೆ, ಇವನು ಬಂಧಿಸ್ಲಿಕ್ಕೆ, ಇವನು ಹಿಡ್ಕೊಂಬರಾಕ ಏಕೈಕ ನನ್ನ ಮಗ ಯಾರಪ್ಪ ಅಂದರೆ ಇಂದ್ರಜಿತ್ ಅಂತ ಗೊತ್ತಾಗ್ತಿದೆ. ಅದಕ್ಕೆ ಇಂದ್ರಜಿತನೇ ಇದಕ್ಕೆ ಬಳಸೋದು ಉತ್ತಮ ಅಂತ ತಿಳಿತಾನೆ. ಆವಾಗ ತನ್ನ ಮಗನಾದ ಇಂದ್ರಜಿತನಿಗೆ ಹೇಳ್ತಾನೆ, ಸರ್ವ ಅಸ್ತ್ರಗಳ ಜ್ಞಾನ ನಿನಗಿದೆ ಮಗನೇ, ಎಲ್ಲ ಅಸ್ತ್ರಗಳ ಜ್ಞಾನ ನಿನಗಿದೆ. ಬ್ರಹ್ಮನಿಂದ ಅಸ್ತ್ರಗಳ ಪಡೆದಿರುವಿ, ಮಹಾ ತಪಸ್ ಮಾಡಿ ಎಲ್ಲ ಪ್ರಕಾರದ ಅಸ್ತ್ರಗಳನ್ನು ನೀನು ಬ್ರಹ್ಮನಿಂದ ಪಡೆದಿ. ನಿನ್ನಲ್ಲಿ ಎಲ್ಲ ಅಸ್ತ್ರಗಳ, ಬ್ರಹ್ಮಾಸ್ತ್ರನೂ ಇದೆ, ಸರ್ಪಾಸ್ತ್ರ ಏನಿದೆಯಲ್ಲ, ಎಷ್ಟು ಅಸ್ತ್ರಗಳಿವೆ ಅವೆಲ್ಲ ನಿನ್ನಲ್ಲಿವೆ. ಆ ಎಲ್ಲ ಅಸ್ತ್ರಗಳನ್ನು ಬಳಸುವಂಥ ಕಲೆ, ಜ್ಞಾನ, ತಿಳುವಳಿಕೆ, ಉಪಾಯ, ತಂತ್ರಗಾರಿಕೆ ಎಲ್ಲವೂ ನಿನಗಿದೆ. ನೀನು ಪರಿಪೂರ್ಣ ಇದ್ದೀಯಾ, ಕಂಪ್ಲೀಟ್ ಪ್ಯಾಕೇಜ್ ಇದೆಯಾ. ಯುದ್ಧ ಮಾಡಲಿಕ್ಕೆ, ಯುದ್ಧನ ಗೆಲ್ಲಲಿಕ್ಕೆ ಒಂದು ಕಂಪ್ಲೀಟ್ ಪ್ಯಾಕೇಜ್ ಇದೆಯಾ ನೀನು ಅಂತ ರಾವಣ ತನ್ನ ಮಗನಾದ ಇಂದ್ರಜಿತನಿಗೆ ಹೇಳ್ತಾನೆ. ಅವಾಗ ಇಂದ್ರಜಿತನಿಗೆ ಹೇಳ್ತಾನೆ, ಬ್ರಹ್ಮನಿಂದ ಅಸ್ತ್ರಗಳ ಪಡೆದಿರುವಿ, ಇಲ್ಲ ನಿನ್ನ ಸಮ ಯಾರು, ಈ 3 ಲೋಕದಾಗ ನಿನಗೆ ಸಮ ಯಾರೂ ಇಲ್ಲ ಅಂಥೇಳಿ ಇಂದ್ರಜಿತನಿಗೆ ಹೇಳ್ತಾನೆ. ಇಂದ್ರಜಿತನ ಇನ್ನೊಂದು ಹೆಸರು ಮೇಘನಾಥ. ಇಲ್ಲ ನಿನ್ನ ಸೋಲಿಸುವರು ತ್ರಿಲೋಕಗಳಲ್ಲಿ, ನಿನ್ನ ಜಾನ್ಮೆ ದೀರ್ಘ ತಪಸ್ಸು, ಬಲ ನಿನ್ನ ಕವಚ. ನಿನ್ನ ಸೋಲಿಸುವಂಥವರು ಈ 3 ಲೋಕದಾಗಿಲ್ಲ. ನಿನ್ನಲ್ಲಿ ಸಾಕಷ್ಟು ಜಾನ್ಮೆ ಇದೆ, ದೀರ್ಘ ತಪಸ್ಸದ ಬಲ ಇದೆ ನಿನ್ನಲ್ಲಿ. ಆ ಬಲದಿಂದ ನೀನು ಕವಚವನ್ನು ಹೊಂದಿಯ. ಕವಚ ಹೀಗಿದೆಯಲ್ಲ, ಯಾರಿಂದಲೂ ಅದು ಭೇದಿಸಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕವಚ ಅಂದಾಗ ಕವಚದ ಕರ್ಣಕುಂಡಲ ಒಂದು ನೆನಪಾಗ್ತಿದೆ, ಯಾರ್ದು ಕರ್ಣನ ನೆನಪಾಗ್ತಿದೆ.
ಹಂಗೆ ಇಲ್ಲಿ ನಿನ್ನ ಕವಚ ಇದೆ, ಆ ಕವಚವನ್ನು ಯಾರಿಗೂ ಭೇದಿಸಲಿಕ್ಕೆ, ಯಾವ ಆಯುಧಕ್ಕೂ ಭೇದಿಸಲಿಕ್ಕೆ ಆಗುವುದಿಲ್ಲ. ಜ್ಞಾನವಿದೆ ನಿನಗೆ ಸಮಯ ಸಂದರ್ಭಗಳ, ವೈರಿಯನ್ನು ಹೆಂಗೆ ಆಡಿಸಬೇಕು, ಅವ್ರ ಮ್ಯಾಗ ಹೆಂಗೆ ನಾವು ಹಲ್ಲೆ ಮಾಡಬೇಕು, ಏನು ಮಾಡಬೇಕು ಅನ್ನುವಂಥ ಸಮಯದ ಬಗ್ಗೆ, ಸಂದರ್ಭಗಳೇ ತಿಳ್ಕೊಳ್ಳುವಂಥ ಜ್ಞಾನ ಅನುಭವ ನಿನ್ನಲ್ಲಿದೆ ಅಂತ ರಾವಣ ಇಂದ್ರಜಿತನಿಗೆ ಹೇಳ್ತಿರ್ತಾನೆ. ಅವನ ವ್ಯಕ್ತಿತ್ವದ ಬಗ್ಗೆ, ಅವನ ಪರಾಕ್ರಮದ ಬಗ್ಗೆ, ಅವನು ಹೊಂದಿದಂಥ ಅಸ್ತ್ರಗಳ ಬಗ್ಗೆ ಇಲ್ಲಿ ಸಂಕ್ಷಿಪ್ತವಾಗಿ ಪರಿಚಯ ಮಾಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ. ಜ್ಞಾನವಿದೆ ನಿನಗೆ ಸಮಯ ಸಂದರ್ಭಗಳ, ಯುದ್ಧದಲ್ಲಿ ನಿನಗೆ ಅಸಾಧ್ಯವೆಂಬುದಿಲ್ಲ. ಯಾವ ಯುದ್ಧದಾಗ ಹೋಗ್ತಿ ನೀನು, ಯಾವಾಗಲೂ ಗೆದ್ದುಕೊಂಡ ಬಂದೀಯ, ನೀನು ಸೋತೇ ಇಲ್ಲ. ಎಲ್ಲ ಯುದ್ಧಗಳ ಅನುಭವ ನಿನಗಿದೆ. ಯುದ್ಧವನ್ನು ಹೇಗೆ ಗೆಲ್ಲಬೇಕೋ, ಯುದ್ಧವನ್ನು ನಿಯಂತ್ರಣದಲ್ಲಿ ಹೇಗೆ ತಗೊಂಡು ಬರಬೇಕು ಅನ್ನುವಂಥ ಎಲ್ಲ ನಿನಗೆ ತಿಳುವಳಿಕೆ, ಸಮಯ ಸಂದರ್ಭಗಳ ಉಪಾಯಗಳ ಸಹಿತ ನಿನಗೆ ಗೊತ್ತಿವೆ ಅಂತ ಹೇಳ್ತಾನೆ. ವಧೆಯಾದರೂ ಕಿಂಕರ, ಮಗನಿಗೆ ಹೇಳ್ತಾನೆ, ನೋಡಪ್ಪ ಮೊದಲ ಕಿಂಕರ ಸೈನ್ಯವನ್ನು ಕಳಿಸಿದ್ದೆ, ಅವರನ್ನು ವಧೆ ಮಾಡಿದ. ಜಂಬುಮಾಲಿ, ಪ್ರಸ್ಥನ ಮಗ ಜಂಬುಮಾಲಿನ ಕಳಿಸಿದ್ದ, ಜಂಬುಮಾಲಿ ಅವನದು ವಧೆ ಆಯಿತು, ಮಹಾಪರಾಕ್ರಮಿ. 7 ಜನ ಅವನ ಪ್ರಹಸ್ತನ ಮತ್ತು 7 ಜನ ಮಕ್ಕಳನ್ನು ಕಳಿಸಿದ, ಅವರು ಸತ್ರು. ನಾನು ಪಂಚದಂಡನಾಯಕರನ್ನು ಕಳಿಸಿದೆ, ಸೈನಿಕರನ್ನು ಕಳಿಸಿದೆ. ಅಷ್ಟೇ ಅಲ್ಲ, ಅವರ ಜೊತೆಗೆ ಸೈನಿಕರು, ರಥಗಳು, ಆನೆ, ಕುದುರೆಗಳು. ಅಷ್ಟೇ ಅಲ್ಲ, ಹತನಾದ ನನ್ನ ಮಗ ನಿನ್ನ ತಮ್ಮ ಇಲ್ಲಿ ಹತನಾಗಿದ್ದಾನೆ. ನಿನ್ನ ಪ್ರಿಯ ಸಹೋದರ ವಾನರನಿಂದ ನನ್ನಷ್ಟೇ ಬಲವಾನ ನೀ, ನನಗೆ ನಂಬಿಕೆ ಇದೆ ನಿನ್ನ ಪರಾಕ್ರಮದ ಮೇಲೆ. ನಿನ್ನ ಸಹೋದರನಾದ ಅಕ್ಷ ಮಹಾಪರಾಕ್ರಮಿ ಇದ್ದ, ಅವನ್ನ ಈ ವಾನರ ಕೊಂದಾನ. ನಿನ್ನಲ್ಲಿ ನನ್ನಷ್ಟೇ ಬಲ ಇದೆ, ಅದಕ್ಕೆ ನೀ ಆ ವಾನರನೇನು ಮಾಡ್ತೀಯಾ, ನೀನು ಬಂಧಿಸ್ತೀಯ, ಅವನು ಕೊಲ್ತೀಯ, ಆ ಸಾಮರ್ಥ್ಯ ನಿನ್ನಲ್ಲಿದೆ ಅಂತ ಹೇಳಿ ರಾವಣ ಇಂದ್ರಜಿತನಿಗೆ ಹೇಳ್ತಾನೆ. ಓ ಧೀಮಂತನೇ, ತಿಳಿದು ಆ ವಾನರನ ಬಲ. ಮತ್ತು ನೀ ಅಲ್ಲಿ ಹೋದೆ ಅಂದ್ರೆ ಅವನನ್ನು, ನೀ ವೈರಿಯನ್ನು ನೀ ಹಗರಾಗಿ ನೋಡಕ್ಕೆ ಹೋಗಬೇಡ. ಹನುಮಾನ ಇಷ್ಟು ಮಂದಿನ ಕೊಂದ, ನಾವು ಹಗರಾಗಿ ತೊಗೊಳಕ್ಕೆ ಹೋಗಬೇಡ. ಒಂದೊಂದ್ಸಲ ವೀರದ ಹಂಗೆ, ನಾನು ಮಹಾವೀರದನು ಇವೇನು ನನ್ನ ಮಾಡ್ತಾನಂತೂ, ಇವು ಏನಂತೆ ಓವರ್ ಕಾನ್ಫಿಡೆನ್ಸ್ ಬರ್ತಿರ್ತದೆ. ಓವರ್ ಕಾನ್ಫಿಡೆನ್ಸ್ದಾಗ ಎಷ್ಟೋ ಜನ ಸಾಹಿತ್ಯ ಹಾಳಾಗಿ ಹೋಗ್ತಾರೆ. ಚುನಾವಣೆಗಳಲ್ಲಿ ಹೆಂಗೆ ಇರ್ತೀವಿ, ಓವರ್ ಕಾನ್ಫಿಡೆನ್ಸ್, ನಾ ಎಷ್ಟು ಓಡದಿಂದ ಬರ್ತಿದ್ದು ಹೊಂಟಿರ್ತಾರೆ. ರಿಸಲ್ಟ್ ಸಮೀಪ ಬಂದಾಗ ಗೊತ್ತಾಗ್ತಿದೆ ಇದು ನಂದು ಓವರ್ ಕಾನ್ಫಿಡೆನ್ಸ್ ಅಂತೇಳಿ. ಅದಕ್ಕೆ ಇಲ್ಲೇ ಅವನು ಹೇಳ್ತಾನೆ, ನೀನು ಓವರ್ ಕಾನ್ಫಿಡೆನ್ಸ್ ಆಗಿ ಹೋಗಕ್ಕೆ ಕೂಡ ಮೊದಲು ನೀನು ಆ ವಾನರನ ಬಲದ ಬಗ್ಗೆ ತಿಳ್ಕೊ. ನೆನಪಿಸಿಕೊಂಡು ನಿನ್ನ ಬಲ, ಅವನ ಬಲ, ನಿನ್ನ ಬಲ ಕಂಪೇರ್ ಮಾಡ್ಕೊ, ತೌಲಿಕವಾಗಿ ನೋಡ್ಕೋ. ತೋರು ಶೌರ್ಯ ನಿನ್ನ, ಅದನ್ನು ನೋಡಿಕೊಂಡು ನಿನ್ನ ಶೌರ್ಯವನ್ನು ತೋರಿಸು. ಅಸ್ತ್ರ ಬಳಸು, ಅವಾಗ ಯಾವ ಅಸ್ತ್ರ ಬಳಸಬೇಕು ಅನ್ನೋದು ಆಲೋಚನೆ ಮಾಡಿ ಬಳಸು. ನೀನು ರಕ್ಷಿಸು ಸೈನ್ಯ ಹನುಮನಿಂದ. ನಮ್ಮ ರಾಕ್ಷಸ ಸೈನ್ಯವನ್ನು ಹೇಗೆ ಬೇಕು ಹಾಕ್ಕೊಳ್ತಾ ಇದ್ದಾನ, ಆ ಸೈನ್ಯವನ್ನು ನೀನೇನು ಮಾಡು, ರಕ್ಷಿಸು ಹನುಮನಿಂದ. ಸೈನ್ಯ ಮತ್ತು ನಿನ್ನ ಬಲಕ್ಕೆ ತಕ್ಕಂತೆ ಮಾಡು ಯುದ್ಧ. ಸೈನಿಕರನ್ನು ತೊಗೊಂಡು ಹೋಗು, ಆ ಸೈನ್ಯದ ಬಲ ನಿನ್ನ ಬಲ ತಕ್ಕಂತೆ ಹನುಮಾನನ ಜೊತೆಗೆ ಯುದ್ಧ ಮಾಡು ಅಂಥೇಳಿ ರಾವಣ ಇಂದ್ರಜಿತನಿಗೆ ಹೇಳ್ತಾನೆ. ಯಾವ ಅಸ್ತ್ರದಿಂದಲೂ ಹತ್ಯೆಯಾದ ಹನುಮ ವಿಶ್ವಾಸದ ವಿನಾಶದ ಜ್ವಾಲೆ, ಬಳಸು ಯೋಗ್ಯ ಅಸ್ತ್ರ. ಹನುಮನನ್ನು ಕೊಲ್ಲಿಕ್ಕೆ ಯಾವ ಅಸ್ತ್ರ ಯೋಗ್ಯ ಇದೆ ಅದನ್ನು ನೀವು ಅಲ್ಲಿ ಆಲೋಚನೆ ಮಾಡು. ಅವನು ಯಾವ ಅಸ್ತ್ರದಿಂದ ಸಾಯ್ತಾನ, ಅವನ ಹತ್ಯೆ ಮಾಡಲಿಕ್ಕೆ ಸಾಧ್ಯ ಇದೆ, ಅಂತಹ ಅಸ್ತ್ರದ ವಿನಾಶ ಜ್ವಾಲೆಯನ್ನು ಉಪಯೋಗ ಮಾಡು. ಬಳಸು ನಿನ್ನ ಯೋಗ್ಯ ಅಸ್ತ್ರ, ಅಂದರೆ ಹನುಮನನ್ನು ವಧೆ ಮಾಡಲು ಯೋಗ್ಯ ಅನಿಸಿದಂಥ ಅಸ್ತ್ರವನ್ನೇ ನೀನು ಬಳಸು ಅಂತ ಹೇಳ್ತಾನೆ. ಯುದ್ಧ ಸತ್ಯಗಳ ತಿಳಿದು, ನಿನಗೆ ಯುದ್ಧದ ಸತ್ಯಗಳು, ಯು ನೋ ದ ಟ್ರೂತ್ಸ್ ಆಫ್ ವಾರ್. ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತ ನೋಡಿ. ತಂತ್ರ, ಕುತಂತ್ರ, ಪ್ರತಿತಂತ್ರ, ಯುದ್ಧದ ಕಲೆಗಳು. ಕೃಷ್ಣ ಪರಮಾತ್ಮ ಕೂಡ ಅದನ್ನೇ ಹೇಳ್ತಿರ್ತಾರೆ. ಯುದ್ಧದ ನಿಯಮಗಳೆಲ್ಲ ಉಲ್ಲಂಘನೆ ಹಾಕೋತಂಟಿರ್ತಾರೆ. ಇಲ್ಲಿ ಯುದ್ಧದ ನಿಯಮಗಳಿಲ್ಲ. ಇಲ್ಲಿ ತ್ರತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ ಯುದ್ಧದ ನಿಯಮಗಳಿದೆ. ಸೂರ್ಯಾಸ್ತಯ ಆದ ನಂತರ ಸೂರ್ಯೋದಯ ಆದ ನಂತರ ಸೂರ್ಯಾಸ್ತಯ
ಪೂರ್ವದಲ್ಲಿ ಯುದ್ಧ ನಿಲ್ಲಿಸ್ತಾರೆ. ಸೂರ್ಯಾಸ್ತ್ರ ಆದ ಯುದ್ಧ ಮಾಡಿದ್ರೆ ಮತ್ತು ಸಂಜೆಗಳೇ ಅಲ್ಲೆಲ್ಲೇ ಅವರು ಇವ್ರದ್ದು ಏನು ಪೀಡಿತ ಆಗಿರ್ತಾರೆ ಅಥವಾ ನೋವಿನಿಂದ ಬಳಲ್ತಿರ್ತಾರೆ ಅವ್ರನ್ನೆಲ್ಲ ಶುಶ್ರೂಷೆ ಮಾಡೋದು ಇವೆಲ್ಲ ನಡೆದಿರ್ತಾವೆ. ಅಲ್ಲಿ ಯುದ್ಧಕ್ಕೊಂದು ಮಿತಿ ಇತ್ತು. ಆದರೆ ಬರಬರ್ತಾ ಏನಾಗ್ತದ್ರೆ ಎಲ್ಲಾದರೂ ಉಲ್ಲಂಘನೆ ಆಗ್ತದೆ. ಅತಿರತಿ ಮಹಾರತಿ ಹೀಗೆಲ್ಲ ಸಮೀಕರಣ ಇತ್ತು. ಅಲ್ಲಿ ಯುದ್ಧ ಮಾಡೋದು ನಿಯಮಗಳಿದ್ದು ಅವನು ತೂರ್ತಿದ್ದಿಲ್ಲ. ತೂರಿದರೆ ಅದಕ್ಕೆ ಅಧರ್ಮ ಅಂತ ಕರಿತಾರೆ, ಅಧರ್ಮ ಯುದ್ಧ ಅಂತ ಕರಿತಿದ್ರು. ಅದಕ್ಕೆ ಇಲ್ಲಿ ಇವನೇನು ಹೇಳ್ತಾನಂದ್ರೆ ಹನುಮಾನನ ಕೊಲ್ಲುವಂತಹ ಯೋಗ್ಯತೆ ಅಸ್ತ್ರವನ್ನೇ ನೀನು ಬಳಸೋ ಮತ್ತು ಯುದ್ಧಗಳ ಸತ್ಯ ತಿಳಿದವ ನೀಯದಿ ಸಾಧಿಸು ಜಯ. ಎಲ್ಲ ತಂತ್ರಗಾರಿಕೆ ನಿಂಗೆ ಗೊತ್ತಿದೆ, ಇದ್ರಾಗ ನೀನು ಜಯವನ್ನು ಸಾಧಿಸು, ಅವನನ್ನು ಹಿಡಿ ಇಲ್ಲಂದ್ರೆ ಕೊಲ್ಲು ಅಂತ ಹೇಳಿದ. ಸ್ವಪ್ರಯತ್ನದಿ ನಿರಾಂತಕ ಹೊರಡು ಯುದ್ಧಕ್ಕೆ, ನಿನ್ನ ಪ್ರಯತ್ನದಿಂದ ಯುದ್ಧನ ಗೆಲ್ಲೋ, ನಿರಾಂತಕವಾಗಿ ನೀನು ಯುದ್ಧಕ್ಕೆ ಹೋಗು ಅಂತ ಹೇಳಿ ರಾವಣ ತನ್ನ ಮಗನಾದ ಇಂದ್ರಜಿತನನ್ನು ಹನುಮನೊಂದಿಗೆ ಯುದ್ಧ ಮಾಡಲು ಕಳಿಸುತ್ತಾನೆ. ಒಂದು ಇಂದ್ರಜಿತ ಬಂದ ನಂತರ ಹನುಮ ಮತ್ತು ಇಂದ್ರಜಿತರ ಮಧ್ಯೆ ಯಾವ ರೀತಿ ಯುದ್ಧ ಆಗ್ತದೆ, ಏನು ಬೆಳವಣಿಗೆ ಆಗ್ತದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದ.